ಇನ್ನು ಸಂಪುಟ ವಿಸ್ತರಣೆಯ ಕಸರತ್ತು ಬಹಳ ಜೋರಾಗ್ತಾ ಇದೆ. ಮುಂದಿನ ವಾರದಲ್ಲೇ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ದೆಹಲಿಯಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ನಡೀತಾ ಇದೆ. ಈಗಾಗಲೇ ದೆಹಲಿಯಿಂದ ಹೊರಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರು ಮತ್ತು ಡಿ ಕೆ ಶಿವಕುಮಾರ್ ಎಲ್ಲ ಡೆಲ್ಲಿನಲ್ಲಿ ಇದ್ದರು. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯ ಬಳಿಕ ಬೆಂಗಳೂರಿಗೆ ಅವರು ರಿಟರ್ನ್ ಆಗ್ತಾ ಇದ್ದಾರೆ. ಯಾಕೆಂದರೆ 20ನೇ ತಾರೀಕು ಮೇಲೆ ಅಂತ ಇದ್ದಾರೆ. ಅಲ್ಲಿ ತನಕ ಅಲ್ಲಿ ಇದ್ಕೊಂಡು ಏನು ಮಾಡ್ತಾರೆ? ಸಂಜೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ CM ಡಿ ಕೆ ಶಿವಕುಮಾರ್ ಕೂಡ. ರಾಹುಲ್ ಗಾಂಧಿ ಭೇಟಿ ಬಳಿಕ KC ವೇಣುಗೋಪಾಲ್ ಅವ್ರನ್ನ ಮಾತನಾಡ್ತಿದ್ದಾರೆ, ಅವ್ರ ಜೊತೆ ಸಭೆ ಮಾಡಿದ್ದಾರೆ. 60-40 ಅನುಪಾತ ಫಾರ್ಮುಲಾವನ್ನು ರೆಡಿ ಮಾಡಿದೆ ಹೈಕಮಾಂಡ್. 60:40 ಇಬ್ಬರಿಗೂ ಪ್ರತ್ಯೇಕ ಪಟ್ಟಿಯನ್ನು ಕಳಿಸ್ಕೊಡೋದಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ನೀವು ಒಂದು ಪಟ್ಟಿ ಕೊಡಿ, ಸಿದ್ದರಾಮಯ್ಯನವರೇ ನೀವು ಒಂದು ಪಟ್ಟಿ ಕೊಡಿ ಅಂತ. ಆ್ಯಕ್ಚುಲಿ ಆಕಾಂಕ್ಷಿತರು ಒಂದು 50 ಜನ ಇದ್ದಾರೆ, 20 ಪ್ಲೇಸ್ ತುಂಬ್ಕೋಬೇಕು. ಸೊ ಅದನ್ನು ಯಾರ್ಯಾರು ಅವ್ರವ್ರ ಕಡೆಯವರು ಸಹಜವಾಗಿ ಅವ್ರು ಲಾಬಿ ಮಾಡೇ ಮಾಡ್ತಾರೆ, ತಮ್ಮ ಕಡೆಯವ್ರನ್ನ ಹೆಚ್ಚು ಜನರನ್ನ ತಗೋಬೇಕು ಅನ್ನೋ ಲೆಕ್ಕಾಚಾರ. ಹಾಗಾಗಿ ಎಲ್ಲ ಸಭೆ ಮಾಡಿದ್ದಾರೆ. ಆ್ಯಕ್ಚುಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಿದ್ದರೆ ನೆನ್ನೆ ಇವತ್ತು ಫೈನಲ್ ಆಗೇ ಬಿಡ್ತಾ ಇತ್ತು ಹೆಚ್ಚು ಕಡಿಮೆ. ಆದರೆ ಅವರು ಖಾಸಗಿ ತುರ್ತು ಕಾರ್ಯಕ್ರಮದ ನಿಮಿತ್ತ ಖರ್ಗೆ ಅವರು ನೆನ್ನೆ ಬೆಂಗಳೂರಿಗೆ ವಾಪಸ್ ಬಂದರು. ಅವರ ಅನುಪಸ್ಥಿತಿಯಲ್ಲಿ ತೀರ್ಮಾನ ತಗೊಳ್ಳೋದು ಬೇಡ ಅಂತಕ್ಕಂಥ ಲೆಕ್ಕಾಚಾರ. ಹಾಗಾಗಿ ಪಟ್ಟಿ ಕಳಿಸ್ಕೊಡಿ ಅಂತ ಹೇಳಿದರೆ ಅವ್ರು ಕಳಿಸ್ಕೊಡ್ತಾರೆ. ಆಮೇಲೆ ಇವರೇ ಕೂತ್ಕೊಂಡು ಹೈಕಮಾಂಡ್ ನಾಯಕರೆಲ್ಲ ಫೈನಲ್ ಮಾಡಿ ಪಟ್ಟಿಯನ್ನು ರಾಜ್ಯಕ್ಕೆ ರವಾನೆ ಮಾಡಿದ್ರೆ ಮುಗೀತು. ಮುಂದಿನ ವಾರ ಆಲ್ಮೋಸ್ಟ್ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್. ಸೋಮವಾರನೇ ಆಗಬೇಕಾಗಿತ್ತು, ಸೋಮವಾರ ಆಗಲ್ಲ, ಆ ವಾರದಲ್ಲಿ ಆಗುತ್ತೆ. ಜುಲೈ 20ರ ನಂತರ ಮತ್ತೆ ರಾಜ್ಯ ನಾಯಕರಿಗೆ ಬುಲಾವ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಇವತ್ತು ಬೆಂಗಳೂರಿಗೆ ವಾಪಸ್ ಆಗಿಬಿಡ್ತಾರೆ, ರಾಜ್ಯದ ನಾಯಕರೆಲ್ಲರೂ ಕೂಡ. ಸೊ ಜುಲೈ 20ರಂದು ಮತ್ತೆ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. 20ನೇ ತಾರೀಕು ಬನ್ನಿ ಅಂತ ಹೇಳಿದ್ದಾರೆ. ಜುಲೈ 19ರಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ವಾಪಸ್ ಆಗ್ತಾರೆ. ಆಮೇಲೆ ಅಲ್ಲೇ ಮೀಟಿಂಗ್ ಆಗುತ್ತೆ. ಜುಲೈ 20ನೇ ತಾರೀಕು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಅಂತಿಮ ಚರ್ಚೆ. ಅಷ್ಟೊತ್ತಿಗೆ ಎಲ್ಲರದ್ದು ಪಟ್ಟಿಗಿಟ್ಟಿ ಎಲ್ಲ ರೆಡಿ ಇರುತ್ತಲ್ಲ, ಅದನ್ನು ಇಟ್ಕೊಂಡು ಫೈನಲ್ ಮಾಡಿ ಯಾರನ್ನು ಸೇರಿಸ್ಕೋಬೇಕು, ಯಾರು ಬೇಡ. ರಾಹುಲ್ ಗಾಂಧಿ ಅವ್ರದ್ದು ಅವ್ರದ್ದೇ ಆದಂತಹ ಕೆಲವು ಲೆಕ್ಕಾಚಾರಗಳಿರುತ್ತೆ. ಹೊಸಬರಿಗೆ ಅವಕಾಶ ಕೊಡಬೇಕು ಅಂತಲೂ ಕೂಡ ಇದೆ. ಅದರ ಪ್ರಕಾರನೇ ಇವಾಗ ಫೈನಲ್ ಮಾಡ್ತಾರೆ. ಎಲ್ಲರೂ ಸೇರಿಸ್ಕೊಂಡು ಎಲ್ಲರೂ ಒಪ್ಪಿತರಾಗುವಂತಹವ್ರನ್ನ ಮಂತ್ರಿ ಮಾಡಬೇಕು ಅಂತ. ಈಗಾಗಲೇ ಆಕಾಂಕ್ಷಿತರೆಲ್ಲ ಡೆಲ್ಲಿಗೆ ಹೋಗಿದ್ದರು, ಲಾಬಿ ಮಾಡಿದ್ರು, ವಾಪಸ್ ಬಂದರು. ಅದೆಲ್ಲವೂ ಕೂಡ ಒಂದು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕ್ವೈಟ್ ನ್ಯಾಚುರಲ್. ಸೊ ಈಗ ಜುಲೈ 20ಕ್ಕೆ ವಾಪಸ್ ಹೋಗಬೇಕಾಗಬಹುದು. ಇವರೇ ಹೋಗ್ತಾರಾ, ಅವರೇ ಫೈನಲ್ ಮಾಡಿ ಕಳಿಸ್ತಾರಾ ಗೊತ್ತಿಲ್ಲ. ಯಾಕೆಂದರೆ ಇವರು ಪಟ್ಟಿ ಕೊಟ್ಟ ಮೇಲೆ ಇವ್ರ ಕೆಲಸ ಮುಗೀತು. ಇನ್ನು ಮಿಕ್ಕಿದ್ದೆಲ್ಲ ಡಿಸೈಡ್ ಮಾಡಬೇಕಾಗಿರೋದು ಹೈಕಮಾಂಡ್ ನಾಯಕರು. ಹಾಗಾಗಿ ಏನಾಗುತ್ತೆ ನೋಡೋಣ. 20ನೇ ತಾರೀಕು ಫೈನಲ್ ಆದರೆ 21, 22 ಒಳ್ಳೆ ದಿನ ನೋಡಿಕೊಂಡು ಅವತ್ತು ಇಲ್ಲಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನನ್ನು, ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಇಟ್ಕೋತಾರೆ. ಬಹುತೇಕ ಮುಂದಿನ ವಾರ 20ನೇ ತಾರೀಕು ಅಂತಂದರೆ ಇವತ್ತಾಗಲೇ 17, 20ನೇ ತಾರೀಕು 20 ಅಂದರೆ ಮುಂದಿನ ವಾರದಲ್ಲಿ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ಸಂಪುಟ ವಿಸ್ತರಣೆಯ ವಿಚಾರವಾಗಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಡೆಲ್ಲಿನಲ್ಲಿ? ಅರವಿಂದ್ ನೋಡಿ, ಬಹುತೇಕ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯ ಪಟ್ಟಿ ಅಂತಿಮ ಆಗಬೇಕಾಗಿತ್ತು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುರ್ತು ಬೆಂಗಳೂರಿಗೆ ಹೋಗಬೇಕಾದಂತಹ ಸನ್ನಿವೇಶಗಳು ನಿರ್ಮಾಣ ಆದಂತಹ ಹಿನ್ನೆಲೆಯಲ್ಲಿ AICC ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಸಭೆಯನ್ನು ಮಾಡುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥ ನಿರ್ಧಾರಕ್ಕೆ ರಾಹುಲ್ ಗಾಂಧಿ ಅವರು ಬಂದಿದ್ದರು. ಸೊ ಹೀಗಾಗಿ ಸಭೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿರುವಂಥದ್ದು. ಈ ನಡುವೆ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಒಂದು ಹೊಸ ಟಾಸ್ಕನ್ನು ಕೊಟ್ಟಿರುವಂಥದ್ದು, ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇನ್ನೊಂದು 2-3 ದಿನಗಳ ಕಾಲ ಇದು ಮುಂದೂಡಿಕೆ ಆಗಬಹುದಾದಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೋಮವಾರದಿಂದ ಸಂಸತ್ನ ಮುಂಗಾರು ಅಧಿವೇಶನ ಇರುವಂತಹ ಹಿನ್ನೆಲೆಯಲ್ಲಿ ಭಾನುವಾರದ ವೇಳೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ವಾಪಸ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಈಗ ರಾಜ್ಯ ನಾಯಕರಿಗೆ ಬೆಂಗಳೂರಿಗೆ ವಾಪಸ್ ತೆರಳಲಿಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಬೆಂಗಳೂರಿಗೆ ಹೋದ ಬಳಿಕ ಅವರೊಂದು ಪರಿಷ್ಕೃತ ಪಟ್ಟಿಯನ್ನು ಹೈಕಮಾಂಡ್ಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಪಟ್ಟಿ ಪರಿಶೀಲನೆ ಮಾಡಿದ ಬಳಿಕ ರಾಜ್ಯ ನಾಯಕರಿಗೆ ಬುಲಾವ್ ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನು ಮೊದಲು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಒಂದು ವೇಳೆ ಬುಲಾವ್ ಕೊಡೋದಾದರೆ ಸೋಮವಾರದ ಬಳಿಕ ಯಾವಾಗ ಬೇಕಾದರೂ ಅವ್ರನ್ನ ಮತ್ತೆ ವಾಪಸ್ ಕರೆಸ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಸೊ ಹೀಗೆ ಬರುವಂಥ ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡಿ ಬಹುತೇಕ ಸೋಮವಾರ ಅಥವಾ ಮಂಗಳವಾರ ಪಟ್ಟಿಯನ್ನು ಅಂತಿಮಗೊಳಿಸುವಂಥ ಸಾಧ್ಯತೆಗಳಿದ್ದಾವೆ. ಮುಂದಿನ ವಾರದ ಅಂತ್ಯದ ಒಳಗಡೆ ಬಹುತೇಕ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಬೀರ್, ಧನ್ಯವಾದ. ನೋಡೋಣ, ಎಲ್ಲ ಗೊತ್ತಾಗುತ್ತೆ. ಭಾನುವಾರ ಸೋಮವಾರದಿಂದ ಸೆಷನ್ ಇರೋದ್ರಿಂದ ಎಲ್ಲರೂ ಡೆಲ್ಲಿನಲ್ಲೇ ಇರ್ತಾರೆ. ಹಾಗಾಗಿ ಆ ಟೈಮ್ನಲ್ಲಿ ಫೈನಲ್ ಆಗಬಹುದು ಪಟ್ಟಿ.